ಪಾಕಿಸ್ತಾನ ಪ್ರಧಾನಿಯಿಂದ ಮತ್ತೆ ಉದ್ಧಟದಿಂದ ಹೇಳಿಕೆಯನ್ನ ಕೊಡಲಾಗಿದೆ. ಕದನ ವಿರಾಮಕ್ಕೆ ಸಹಕಾರ ಮಾಡಿದಂತವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅವರು. ಇನ್ನ ಪಾಕಿಸ್ತಾನದ ಪ್ರಧಾನಿಯಿಂದ ನಾವು ಗೆದ್ದಿದ್ದೇವೆ, ಇದು ಗೆಲುವು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು. ಮತ್ತೆ ಉದ್ಧಟನದ ಮಾತನ್ನ ಹೇಳಿರೋದು. ಕದನ ವಿರಾಮ ಉಲ್ಲಂಘನೆ ಬಳಿಕ ಪಾಕ್ ಪಿಎಂ ಉದ್ಧಟತನದ ಮಾತನ್ನ ಹೇಳಿರೋದು. ಭಾರತದ ದಾಳಿಯನ್ನ ನಾವು ಹಿಮ್ಮೆಟ್ಟಿಸಿದ್ದೇವೆ ಅಂತ ಶಹಬಾಜ್ ಶರೀಫ್ ಹೇಳಿರೋದು. ಬೆಂಬಲಕ್ಕೆ ನಿಂತ ಚೀನಾಗೆ ಧನ್ಯವಾದವನ್ನ ತಿಳಿಸಿದ ಪಾಕಿಸ್ತಾನದ ಪ್ರಧಾನಿ. ಕದನ ವಿರಾಮಕ್ಕೆ ಸಹಕಾರ ಮಾಡಿದಂತಹ ಅಮೆರಿಕಾಗೂ ಸಹ ಇದೇ ವೇಳೆ ಧನ್ಯವಾದವನ್ನ ತಿಳಿಸಿರೋದು. ಪಾಕಿಸ್ತಾನದ ಪ್ರಧಾನಿಯಿಂದ ಉದ್ಧಟತನದ ಮಾತು ಇದು. ಕದನ ವಿರಾಮ ಆದೇಶ ಇದ್ರೂ ಸಹ ಉಲ್ಲಂಘನೆ ಆಗಿದೆ ಪಾಕಿಸ್ತಾನದಿಂದ. ಈ ನಡುವೆಯೂ ಸಹ ತಮ್ಮ ಬೆಂಬಲಕ್ಕೆ ನಿಂತಹ ಚೀನಾಗೆ ಧನ್ಯವಾದ ಹೇಳಿದೆ. ಮತ್ತೊಂದು ಕಡೆ ಭಾರತದ ದಾಳಿಯನ್ನ ನಾವು ಹಿಮ್ಮೆಟ್ಟಿಸಿದ್ದೀವಿ, ನಾವು ಗೆದ್ದಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನ, ಉದ್ಧಟತನದ ಮಾತನ್ನ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇರೋದು. ಈ ಬಗ್ಗೆ ಟ್ವೀಟ್ ಮೂಲಕ ಧನ್ಯವಾದವನ್ನ ತಿಳಿಸಿದ್ದಾರೆ. ತಮಗೆ ಯಾರು ಬೆಂಬಲವನ್ನ ಸೂಚಿಸಿದ್ರು, ಒಂದ್ ಕಡೆ ಈ ಕದನ ವಿರಾಮಕ್ಕೆ ಸಪೋರ್ಟ್ ಮಾಡಿದ್ದು ಅಮೆರಿಕ, ಅವರಿಗೂ ಸಹ ಧನ್ಯವಾದ. ಇನ್ನ ಚೀನಾ ನಾವು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ದೀವಿ ಅಂತ ಹೇಳಿದರೆ ಅವರಿಗೂ ಸಹ ಧನ್ಯವಾದವನ್ನ ಹೇಳಿರೋದು ಪಾಕಿಸ್ತಾನದ ಪ್ರಧಾನಿ. ಈ ಮಧ್ಯೆ ಭಾರತದ ಬಗ್ಗೆಯನ್ನು ಮಾತಾಡಿರೋದು. ನಾವು ಗೆದ್ದಿದ್ದೀವಿ, ಇದು ನಮ್ಮ ಗೆಲುವು. ಪಾಕ್ ಪಿಎಂ ಶಹಬಾಜ್ ಶರೀಫ್ರಿಂದ ಉದ್ಧಟತನದ ಮಾತು ಇದು. ಕದನ ವಿರಾಮ ಉಲ್ಲಂಘನೆ ಆಗಿದೆ ಪಾಕಿಸ್ತಾನದಿಂದ, ಆ ಬಗ್ಗೆ ಮಾತಾಡಿಲ್ಲ. ಬಟ್ ನಾವು ಭಾರತದ ವಿರುದ್ಧ ನಾವು ಗೆದ್ದಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನ ಈ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿರೋದು. ಪಾಕಿಸ್ತಾನದ ಪ್ರಧಾನಿಯಿಂದ ಮತ್ತೆ ಉದ್ಧಟತನದ ಮಾತು ಕೇಳಿ ಬರ್ತಾ ಇದೆ. ಕದನ ವಿರಾಮಕ್ಕೆ ಸಹಕಾರ ಮಾಡಿದಂತಹ ಅಮೆರಿಕಾಗೂ ಧನ್ಯವಾದವನ್ನ ಸಲ್ಲಿಸಿದ್ದಾರೆ. ಇನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘು, ಇನ್ನ ಪಾಕಿಸ್ತಾನದಿಂದ ನಾವ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ? ಅವರು ಏನ್ ತಪ್ಪು ಮಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದೇ ಅವ್ರ ಕೆಲಸ. ಅಮೆರಿಕಾಗೆ ಧನ್ಯವಾದ ಹೇಳಿದ್ದಾರೆ, ಚೀನಾ ಸಪೋರ್ಟಿಗೆ ನಿಂತಿದೆ, ಅದಕ್ಕೂ ಧನ್ಯವಾದ ಹೇಳಿದ್ದಾರೆ. ಬಟ್ ಕದನ ವಿರಾಮ ಉಲ್ಲಂಘನೆ ಆಗಿದೆ, ಅದ್ರ ಬಗ್ಗೆ ಮಾತಾಡಬೇಕು. ಅದ್ ಬಿಟ್ಬಿಟ್ಟು ನಾವು ಗೆದ್ದಿದ್ದೀವಿ, ಭಾರತವನ್ನ ಹಿಮ್ಮೆಟ್ಟಿಸಿದ್ದೀವಿ ಅನ್ನುವಂತಹ ಮಾತನ್ನ, ಉದ್ಧಟತನದ ಮಾತು ಮುಂದುವರಿತಾ ಇದೆ. ಅರ್ಪಿತಾ, ಬಹಳ ಕ್ಲಿಯರ್ ಆಗಿದೆ. ತನ್ನ ಬೆನ್ನನ್ನು ತಾನು ತಟ್ಟಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲೇ ತನ್ನ ದೇಶದ ಪ್ರಜೆಗಳಿಗೆ ಆಗಿರುವಂತಹ ಎಲ್ಲ ವಿಚಾರಗಳನ್ನು ಮುಚ್ಚಿಟ್ಟು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲೇ ಪ್ರಧಾನಿಗಳು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಳೋ ಹಾಗೆ ಪಾಕ್ನ ಪ್ರಧಾನಿ ಇವತ್ತು ಬಿಂಬಿಸ್ಕೊಂಡಿದ್ದಾರೆ. ವಿಚಾರ ಎಲ್ಲರಿಗೂ ಕೂಡ ಬಹಳ ಕ್ಲಿಯರ್ ಆಗಿದೆ. ಭಾರತದ ದಾಳಿಯ ಪರಿಣಾಮ ಹೇಗಿತ್ತು, ಜೊತೆಗೆ ಅಲ್ಲಿ ಎಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಮಾದಗಳು ಆ ದೇಶದಿಂದ ಆಗಿತ್ತು, ಅದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಇಲ್ಲಿಂದ ಭಾರತದಿಂದ ಕೊಟ್ಟಿದ್ದೇವೆ ಅನ್ನುವಂಥ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಕಳೆದ 3 ದಿನಗಳಿಂದ. ಇಷ್ಟಿದ್ರೂ ಕೂಡ ಭಾರತದ ವಿರುದ್ಧ ನಾವು ಗೆದ್ದಿದ್ದೇವೆ ಎನ್ನುವಂಥ ಸೆಲೆಬ್ರೇಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಆ ಪಾಕ್ನ ಪ್ರಧಾನಿಗೆ ಎಳ್ಳಷ್ಟು ಇದ್ರ ಬಗ್ಗೆ ಮಾಹಿತಿ ಇಲ್ಲದಂಗೆ ಆಯ್ತಾ ಅನ್ನುವಂಥದ್ದೇ ಒಂದಷ್ಟು ಅನುಮಾನ, ಜೊತೆಗೆ ನಗೆಯ ವಿಚಾರ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆ ಆಗಿದೆ. ಹಿನ್ನಡೆ ಆದ ಬಳಿಕ ಅಮೆರಿಕದ ಜೊತೆ ಮಾತನಾಡಿ ಅಮೆರಿಕದ ಕಾಲನ್ನು ಹಿಡಿದು ಆ ಬಳಿಕ ಭಾರತವನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾಗಿ ಭಾರತ ಆಯಿತು ಅನ್ನುವಂಥ ಒಪ್ಪಂದಕ್ಕೆ ಬಂದು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತ್ತು. ಬಟ್ ಇಷ್ಟೆಲ್ಲ ಆದರೂ ಕೂಡ ನಾವೇನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀವಿ ಎನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಇಲ್ಲಿದ್ದಂಥ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ನಾವು ಒಡೆದಾಕಿದ್ದೀವಿ, ಭಾರತದ ಏರ್ಕ್ರಾಫ್ಟ್ಗಳನ್ನು ನಾವು ಒಡೆದಾಕಿದ್ದೀವಿ ಎನ್ನುವಂತಹ ಜಂಬವನ್ನು ಕೊಚ್ಚಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ತಾನು ಕೈಲಾಗದೆ ಏನು ಮಾಡದೇ ಇದ್ರೂ ಕೂಡ ನಾನು ಮಾಡಿದ್ದೇನೆ ಎನ್ನುವಂಥ ವಿಚಾರಗಳನ್ನು ಪ್ರಪಂಚದ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಆದರೆ ಎಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ 3 ದಿನಗಳಿಂದ ಎಲ್ಲೆಲ್ಲಿ ಏನೇನಾಗಿದೆ, ಭಾರತದ ದಾಳಿಗೆ ಪ್ರತಿ ಉತ್ತರವಾಗಿ ಪಾಕ್ನ ದಾಳಿಗೆ ಭಾರತ ಪ್ರತಿ ದಾಳಿ ಮತ್ತೆ ಪ್ರತ್ಯುತ್ತರವನ್ನು ಯಾವ ರೀತಿ ನೀಡಿದೆ ಎನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇಷ್ಟಿದ್ರೂ ಕೂಡ ಈ ರೀತಿಯಾಗಿ ಒಂದು ರೀತಿ ನಗೆ ಈಡಾಗುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಬಹಳ ಆಶ್ಚರ್ಯ ಅನಿಸಿದ್ರು ಕೂಡ, ಜೊತೆಗೆ ಎಲ್ಲೋ ಒಂದು ಕಡೆ ತಮಾಷೆಯಾಗಿಯೂ ಕೂಡ ಪ್ರಪಂಚದ ಮುಂದೆ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ. ಅರ್ಪಿತಾ.